ಸೊ ಇವತ್ತಿನ ನಮ್ಮ ಪ್ರಯಾಣ ತುಂಗಭದ್ರಾ ಬ್ಯಾಕ್ ವಾಟರ್ಸ್ ಅಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಮೀನುಗಾರರು ಚಿಕ್ಕ ಚಿಕ್ಕ ಮೀನನ್ನ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಒಣಗಿಸಿ ಮಾರ್ತಾರೆ. ಸೊ ಇದನ್ನು ಫಿಶ್ ಆಯಿಲು ಮತ್ತು ತಿನ್ನೋದಕ್ಕಾಗೂ ಉಪಯೋಗ ಮಾಡ್ತಾರೆ. ತುಂಗಭದ್ರಾ ಬ್ಯಾಕ್ ವಾಟರ್ಸಲ್ಲಿ ಅಮೇಝಿಂಗ್ ಮೀನುಗಳು ಫ್ರೆಶ್ ಆಗಿ ಇಟ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಟೆಂಡರ್ ಸೊ ಒಂದೊಂದು ಸ್ಪೆಸಿಫಿಕ್ ಏರಿಯಾನ ಗುರುತಿಸ್ಕೊಂಡು ಅಲ್ಲೇ ಫಿಶಿಂಗ್ ಮಾಡ್ತಾರೆ. ಸೊ ಇವ್ರದ ಮೇನ್ ಕುಲಕಸಬು ಫಿಶಿಂಗ್ಗೆ. ಸುಮಾರು 3 ಕೋಟಿಗಿಂತ ಹೆಚ್ಚಿಗೆ ಅಮೌಂಟಿಗೆ ಈ ಫಿಶಿಂಗ್ ಬಿಡ್ ಆಗುತ್ತೆ. ಸೊ ಇಲ್ಲಿ ಕೋಳಿಗಳು ನೋಡ್ಬೋದು ನೀವು, ನಮ್ಮ ಊರಲ್ಲಿ ಇರೋ ಕೋಳಿಗಿಂತ ಎಷ್ಟು ಹೆಲ್ದಿ ಆಗಿದ್ದಾವೆ. ಸೊ ಇದಕ್ಕೆ ರೀಸನ್ನು ನಿಮ್ಗೆ ಗೊತ್ತಿರೋ ಹಾಗೆ ಇದೆ ಮೀನುಗಳು. ಫಿಶ್ ರೆಡಿ ಆಗ್ತಾ ಇದೆ. ಸೊ ಸಂಜೆ ಆಗ್ತಾ ಹಾಗೆ ಮಳೆ, ನದಿ ತೀರದ ಹತ್ರ ಅಮೇಝಿಂಗ್ ಲೊಕೇಶನ್. ಸೊ ಮಳೆಗೆ ಪ್ರಿಪೇರ್ ಆಗಿ ಬಂದಿದ್ವಿ ನಾವು. ಸೊ ಇದಾಗಿತ್ತು ಒಂದು ತುಂಗಭದ್ರಾ ಬ್ಯಾಕ್ ವಾಟರ್ನ ಒಂದು ಶಾರ್ಟ್ ಟ್ರಿಪ್. ಮತ್ತೆ ಸಿಗೋಣ ಮುಂದಿನ ಟ್ರಿಪ್ ಜೊತೆ. ಬಾಯ್.